ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಕರಿ ಪ್ರಬೋಧು ಮುನಿಬರ್ ಕಹೆವು ಅತಿಥಿ ಪ್ರೇಮ ಪ್ರಿಯ ಹೋಹು ಕಂದ ಮೂಲ ಫಲ ಫೂಲ್ ಹಮ ದೇಹಿ ಲೇಹು ಕರಿ ಚೋಹು ಸುನಿ ಮುನಿ ಬಚನ ಭರत हिय सोचू भयवु कु अवसर कठिन संकोचू जानी गरुई गुरु गिरा बहोरी चरण बंदी बोले कर जोरी सिर धरी आयसु करिय तुम्हारा परम धर्म यहु नाथ हमारा भरत बचन मुनि बर मन भाये सुचि सेवक शिष निकट बोलाये चाहिय कीन्ही भरत पहुनाई कंद मूल फल आ नहु जाई भले ही नाथ कहीं तिन्ह सिर नाये प्रमुदित निज निज काज सिधाये मुनि ही सोच पाहुन बड़ नेवता तसी पूजा चाहिय जस देवता सुनी रिधि सिद्धि अनिमादिक आई ಆಯಸು ಹೋಯಿ ಸೋ ಕರಹಿ ಗೋಸಾಯಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತನ ಮಾತನ್ನ ಕೇಳಿ ಭರದ್ವಾಜ ಮುನಿಗಳು ಭರತನಿಗೆ ಹೇಳ್ತಾರೆ, ನೀನ್ ಯೋಚನೆ ಮಾಡಬೇಡಪ್ಪ, ಶ್ರೀರಾಮನ ಚರಣ ದರ್ಶನ ಮಾಡಿದ್ರೆ ಸಾಕು, ದುಃಖಗಳೆಲ್ಲ ದೂರವಾಗ್ಬಿಡುತ್ತೆ ಅಂತ ಅವರು ಸಮಾಧಾನ ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ಈಗ ನೀವೆಲ್ಲರೂ ನಮಗೆ ಪ್ರಿಯರಾದ ಅತಿಥಿಗಳು, ನಾವು ಕೊಡುವಂತಹ ಕಂದ ಮೂಲ ಫಲ ಪುಷ್ಪಗಳನ್ನ ದಯವಿಟ್ಟು ಸ್ವೀಕಾರ ಮಾಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಅದನ್ನ ಕೇಳಿದ ತಕ್ಷಣ ಭರತನಿಗೆ ಇದೇನಪ್ಪ ಇದು ಅಂತ ಅನ್ಸುತ್ತೆ. ಅಂದ್ರೆ ಏನ್ ಈ ಇಕ್ಕಟ್ಟಿನ ಪ್ರಸಂಗದಲ್ಲಿ ಇನ್ನೊಂದು ಸಂಕಟ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಅನ್ಕೊಳ್ತಾನೆ. ಅಂದ್ರೆ ಅರ್ಥ ಏನು, ಈಗ ಅವರು ಅಯೋಧ್ಯೆಯನ್ನ ಬಿಟ್ಟು ಹೊರಟಾಗ ಏನ್ ಅನ್ಕೊಂಡಿರ್ತಾರೆ, ನಾವು ವ್ರತವನ್ನ ಮಾಡಬೇಕು, ದಿನದಲ್ಲಿ ಒಂದೇ ಸಾರಿ ಏನಾದ್ರೂ ಒಂಚೂರು ತಗೋಬೇಕು, ಅಂದ್ರೆ ಉಪಭೋಗಗಳನ್ನ ಭೋಗಿಸ್ಬಾರ್ದು, ಜಾಸ್ತಿ ತಿನ್ಬಾರ್ದು, ನಿದ್ದೆ ಮಾಡಬಾರ್ದು, ಆ ರಾಮನ ನೆನಪಲ್ಲೇ ನಾವು ಹೋಗಬೇಕು, ಅವನು ವಿರಹದಿಂದ ನಾವು ತುಂಬಿರ್ಬೇಕು, ವ್ರತಗಳನ್ನ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಅವ್ರು ಏನೇನೋ ಅನ್ಕೊಂಡ್ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರಲ್ವಾ. ಅಂದ್ರೆ ರಾಮನನ್ನ ನೋಡೋವರೆಗೂ ನಾವು ಒಂದೇ ಹೊತ್ತು ಊಟ ಮಾಡಬೇಕು, ನೆಲದ ಮೇಲೆ ಮಲಗಬೇಕು, ಅಂದ್ರೆ ಭೋಗಗಳನ್ನ ಭೋಗಿಸ್ಬಾರ್ದು ಅಂತ ಇದರ ಅರ್ಥ. ಅದಕ್ಕೆ ಇಲ್ಲಿವಾಗ ಗುರುಗಳು, ನೀವು ನಮ್ಮ ಅತಿಥಿಗಳು, ನಾವು ಕೊಡುವಂತ ಕಂದಮೂಲ ಫಲಗಳನ್ನೆಲ್ಲ ನೀವು ಸ್ವೀಕಾರ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ಈಗ ಮೊದಲೇ ನಾವು ಇಕ್ಕಟ್ಟಿನ ಪರಿಸ್ಥಿತಿಲಿ ಇದೀವಿ, ರಾಮನನ್ನ ಕಾಣದೆ ನಾವು ಕಂಗಾಲಾಗಿದ್ವಿ. ಆ ಪರಿಸ್ಥಿತಿಯಲ್ಲಿ ಇವಾಗ ಇವರು ಸತ್ಕಾರ ಬೇರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾನೆ. ಅದು ಒಂದು ಸಂಕಟ ಅನ್ನಿಸ್ತಾ ಇದೆ. ಈಗ ನಮಗೆ ಯಾರಾದ್ರೂ ಪ್ರಯಾಣ ಮಾಡಬೇಕಾದ್ರೆ ನಮಗೆ ಯಾರಾದರೂ ಒಳ್ಳೆ ಊಟ ಉಪಚಾರಗಳನ್ನು ಕೊಟ್ಬಿಡ್ತೀವಿ ಅಂತಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅಪ್ಪ ಹೆಂಗೋ ಸಿಕ್ತಲ್ಲ ಅನ್ನೋ ರೀತಿ ನಾವು ಇರ್ತೀವಿ ಅಲ್ವಾ. ತೀರ್ಥಯಾತ್ರೆಯನ್ನು ಮರೆತು ಬಿಡ್ತೀವಿ ನಾವು, ತಿನ್ನೋದಕ್ಕೆ ಮಲಗೋದಕ್ಕೆ ಜಾಗ ಸಿಕ್ತಲ್ಲ, ತಿನ್ನೋದಕ್ಕೆ ಊಟ ಸಿಕ್ತಲ್ಲ ಅಂತ ನಾವು ಖುಷಿ ಪಡ್ತೀವಿ. ಆದರೆ ಇಲ್ಲಿ ಭರತ ಮತ್ತು ಅಯೋಧ್ಯೆಯ ನಿವಾಸಿಗಳಿಗೇನು ಅಂತಂದರೆ, ರಾಮನನ್ನ ನೋಡೋವರೆಗೂ ನಾವು ಏನು ಮುಟ್ಟಬಾರದು ಅಂತ ಇರ್ತಾರೆ. ಅವ್ರದ್ದೇ ಆದಂಥ ಒಂದು ನಿಯಮವನ್ನು ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಭರತ ಸಂಕಟ ಬಂದ್ಬಿಟ್ಟಿದೆ ಅಂತ ಅನ್ಕೊಳ್ತಾನೆ. ಆದರೆ ಗುರುಗಳ ಆಜ್ಞೆಯನ್ನ ಎಲ್ಲದಕ್ಕಿಂತ ಅದು ಮುಖ್ಯವಾದದ್ದು ಅಂತ ತಿಳ್ಕೊಂಡು ಅವರ ಚರಣಗಳಿಗೆ ನಮಸ್ಕಾರವನ್ನು ಮಾಡಿ ಕೈ ಜೋಡಿಸ್ಕೊಂಡು ಹೇಳ್ತಾನೆ, ಸ್ವಾಮಿ ತಮ್ಮ ಆಜ್ಞೆಯನ್ನು ನಾನು ಶಿರಸ ವಹಿಸಿ ಪಾಲಿಸ್ತೀನಿ, ಅದೇ ನಮಗೆ ಪರಮ ಧರ್ಮ, ನೀವೇನು ಹೇಳ್ತಿರೋ ಹಾಗೆ ಕೇಳೋದೆ ನಮಗೆ ಒಳ್ಳೆಯದು, ನಮ್ಮ ಧರ್ಮನೂ ಅದೇ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಭರತನ ಈ ಮಾತುಗಳು ಮುನಿಯ ಮನವನ್ನ ಮುದಗೊಳಿಸುತ್ತೆ. ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅವರು ಇವನು ಹೇಳಿದ ತಕ್ಷಣ ಒಪ್ಕೊಂಡಲ್ಲ ಅಂತ ಅವ್ರಿಗೆ ಸಂತೋಷ ಕೂಡ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ತಮ್ಮ ನಂಬಿಕಸ್ಥ ಸೇವಕರನ್ನ ಶಿಷ್ಯರನ್ನ ಕರೆದು ಭರತಾದಿಗಳಿಗೆ ಆತಿಥ್ಯವನ್ನ ಮಾಡೋದಕ್ಕೆ ಕಂದಮೂಲ ಫಲಪುಷ್ಪಗಳನ್ನ ತರಬೇಕು ಅಂತ ಹೇಳ್ತಾರೆ. ಅವರು ತಲೆಬಾಗಿ ಅಪ್ಪಣೆ ಗುರುಗಳೇ ಅಂತ ಹೇಳಿ ಅವರು ಸಂತೋಷದಿಂದ ತಮಗೆ ಒಪ್ಪಿಸಿರುವಂತ ಕಾರ್ಯವನ್ನ ಮಾಡೋದಕ್ಕೆ ಅವರು ಹೊರಟೋಗ್ತಾರೆ. ಈಗ ಮುನಿಗಳು ಹೇಳೋದೇನೋ ಹೇಳಿಬಿಟ್ರು, ಆದರೆ ಈಗ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಭರತ ಒಬ್ಬನೇ ಇಲ್ಲ, ಶತ್ರುಘ್ನ ಮಾತ್ರ ಬಂದಿಲ್ಲ, ರಾಣಿ ವಾಸದವರು ಎಲ್ಲರೂ ಬಂದಿದ್ದಾರೆ, ಆಮೇಲೆ ಅವರ ಸೇವಕರು ಬಂದಿದ್ದಾರೆ, ಸೈನ್ಯದವರು ಬಂದಿದ್ದಾರೆ, ಊರಿನ ಜನಗಳು ಬಂದಿದ್ದಾರೆ, ತುಂಬಾ ಜನ ಇದ್ದಾರಲ್ವಾ. ಅವರು ಇದನ್ನೆಲ್ಲ ನೋಡಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ,
ನಾವು ಬಹಳ ದೊಡ್ಡ ಅತಿಥಿಗೆ ಆಮಂತ್ರಣವನ್ನ ಕೊಟ್ಟಿದ್ದೀವಿ. ಅತಿಥಿ ದೇವರ ಔನ್ನತ್ಯ ಸ್ಥಿತಿಯನ್ನ ಗಮನಿಸಿ. ಅಂದ್ರೆ ಏನು? ಅವರ ಉನ್ನತ ಸ್ಥಿತಿ. ಈಗ ಅವರು ರಾಜಮನೆತನದವರಲ್ವಾ, ಅವರು ಯಾವಾಗಲೂ ಲಕ್ಸುರಿಯಸ್ ಆಗಿರುವಂಥ ಒಂದು ಜೀವನವನ್ನು ನಡೆಸುವಂಥವ್ರು. ಅವರು ನಮ್ಮ ಅತಿಥಿಗಳಾಗಿದ್ದಾರೆ ಅಂತಂದರೆ ಅವರಿಗೆ ಅಟ್ಲೀಸ್ಟ್ ಸರಿ ಹೊಂದುವ ಹಾಗೆ ಅವರನ್ನು ನೋಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಅವರಿಗೆ ತಕ್ಕ ಮರ್ಯಾದೆಗಳನ್ನು ಮಾಡಬೇಕಲ್ಲ ಅಂತವರು ಅಂದ್ಕೊಳ್ತಾರೆ. ಮುನಿಗಳ ಆ ಯೋಚನೆಯನ್ನು ಗ್ರಹಿಸಿ. ಇಲ್ಲಿ ದೇವತೆಗಳು ಮೇಲಿಂದ ಎಲ್ಲ ನೋಡ್ತಿರ್ತಾರಲ್ವಾ, ಈಗ ಮುನಿಗಳು ಈ ರೀತಿ ಯೋಚನೆ ಮಾಡ್ತಾ ಇರೋದನ್ನ ಮೇಲಿಂದ ಗಮನಿಸಿದಂತಹ ಕುಬೇರನ ಸೇವಕರಾದಂತಹ ರುದ್ಧಿಗಳು, ಅಣಿಮಾದಿ ಅಷ್ಟಸಿದ್ಧಿಗಳು ಕೂಡ ಪ್ರತ್ಯಕ್ಷವಾಗಿ ಸ್ವಾಮಿ ನಮಗೆ ಅಪ್ಪಣೆಯಾಗಲಿ ಅಂತಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ನೋಡಿ, ಮುನಿಗಳು ಹೇಳೋದು ಬೇಕಾಗಿಲ್ಲ, ಅಂದರೆ ಅಷ್ಟು ಶಕ್ತಿ ಇರುತ್ತೆ ಅವರಲ್ಲಿ, ಅಷ್ಟು ತಪೋಬಲ ಇರುತ್ತೆ. ಅವ್ರು ಇನ್ನೂ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಮುನಿಗಳು ಯೋಚನೆ ಮಾಡಿದ ತಕ್ಷಣ ಅವರೆಲ್ಲ ಬಂದು ಅವ್ರ ಮುಂದೆ ನಿಂತ್ಕೊಂಡ್ಬಿಡ್ತಾರೆ. ನಾವೇನು ಮಾಡ್ಬೇಕು ಹೇಳಿ ಅಂತ. ಈಗ ಅಷ್ಟಸಿದ್ಧಿಗಳು ಏನು ಹೇಳಿದ್ರು ಅಥವಾ ಏನು ಕೇಳಿದ್ರು ಅವರಿಂದ ಆ ಕೆಲಸಗಳು ಆಗುತ್ತೆ. ಅಂದರೆ ಯಾರು ಭಕ್ತರಾಗಿರ್ತಾರೋ, ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರ್ತಾರೋ ಅಂಥವರ ಸೇವೆ ಮಾಡೋದಕ್ಕೆ ಈ ಅಷ್ಟಸಿದ್ಧಿಗಳು, ನವನಿಧಿಗಳು ಇವೆಲ್ಲನೂ ಕೂಡ ಕಾಲು ಮುರ್ಕೊಂಡು ಬಿದ್ದಿರುತ್ತೆ ಅವ್ರ ಮನೆ ಹತ್ರ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ಅವ್ರಿಗೆ ನಾವು ಸೇವೆ ಮಾಡಬೇಕು, ಅವರು ನಮ್ಮಿಂದ ಕೆಲಸ ಮಾಡಿಸ್ಕೋಬೇಕು ಅಂತ ಅವ್ರಿಗೆ ಇಷ್ಟ ಇರುತ್ತೆ. ಅದಕ್ಕೆ ಯಾವಾಗ ಯಾವ ಮುನಿಗಳು ನಮ್ಮನ್ನು ನೆನೆಸ್ಕೊಳ್ತಾರೋ ಅಂತ ಕಾಯ್ತಾ ಇರ್ತಾರಂತೆ. ಇಲ್ಲಿ ಮುನಿಗಳು ಅವ್ರನ್ನ ನೆನೆಸ್ಕೊಂಡಿಲ್ಲ, ಈಗ ಇವ್ರಿಗೆ ಹೇಗೆ ನಾನು ಆತಿಥ್ಯವನ್ನು ಕೊಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಅವರೆಲ್ಲ ಬಂದು ಅವ್ರ ಮುಂದೆ ನಿಂತ್ಕೊಂಡು ನಮಗೆ ಅಪ್ಪಣೆ ಕೊಡಿ, ಏನು ಮಾಡಬೇಕು ಅಂತ ಹೇಳಿ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.